ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಯೋಜಿಸುವಿಕೆ ಈ ಅಧ್ಯಾಯದಲ್ಲಿ ಯೋಜಿಸುವಿಕೆ ಎಂದರೇನು, ಯೋಜಿಸುವಿಕೆಯ ವ್ಯಾಖ್ಯಾನ, ಯೋಜಿಸುವಿಕೆಯ ಲಕ್ಷಣಗಳೇನು ಇವುಗಳನ್ನು ನಾವು ಅಭ್ಯಸಿಸಿದ್ದೇವೆ. ಯೋಜಿಸುವಿಕೆ ಎನ್ನುವುದು ಒಂದು ವ್ಯವಹಾರ ಸಂಸ್ಥೆಯಲ್ಲಿ ತನ್ನ ಉದ್ದೇಶವನ್ನು ಪೂರ್ತಿಗೊಳಿಸುವುದಕ್ಕಾಗಿ ಯಾವ ರೀತಿ ಕಾರ್ಯಚಟುವಟಿಕೆಗಳನ್ನು ಹಾಕಬೇಕು ಎನ್ನುವುದರ ಬಗ್ಗೆ ಪೂರ್ವಭಾವಿಯಾಗಿ ನಿರ್ಧರಿಸುವುದಾಗಿದೆ. ಒಬ್ಬ ವ್ಯವಸ್ಥಾಪಕ ಏನು ಮಾಡಬೇಕು, ಯಾವಾಗ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಹೇಗೆ ಮಾಡಬೇಕು, ಯಾರ ಮೂಲಕ ಮಾಡಿಸಬೇಕು ಎನ್ನುವುದನ್ನು ಮೊದಲೇ ನಿರ್ಧರಿಸುವುದನ್ನು ನಾವು ಯೋಜನೆ ಎಂದು ಕರೆಯುತ್ತೇವೆ. ಯೋಜಿಸುವಿಕೆ ಎಂಬ ಪ್ರಶ್ನೆ ನಮ್ಮ ತಲೆಯಲ್ಲಿ ಬಂದಾಗ ಯಾವ ರೀತಿ ಯೋಜನೆಯನ್ನು ಹಾಕಬೇಕು, ನಾವು ಹಾಕಿರುವಂಥ ಯೋಜನೆ ಫಲಪ್ರದವಾಗುತ್ತದೆಯೋ ಎನ್ನುವುದನ್ನು ಗಮನದಲ್ಲಿರಿಸಿಕೊಂಡು ಯೋಜನೆಯನ್ನು ಹಾಕಬೇಕಾಗಿದೆ. ವಿದ್ಯಾರ್ಥಿಗಳಾದ ನೀವು ಸರಿಯಾದ ಯೋಜನೆಯನ್ನು ಹಾಕಿಕೊಂಡಾಗ ಆ ಯೋಜನೆಗೆ ತಕ್ಕ ಹಾಗೆ ನೀವು ಕಾರ್ಯಗತಗೊಳಿಸಿದಾಗ ನಿಮ್ಮ ಉದ್ದೇಶವನ್ನು ಪೂರ್ತಿಗೊಳಿಸಲು ಸಾಧ್ಯವಾಗುತ್ತದೆ. ವ್ಯವಹಾರ ಕ್ಷೇತ್ರದಲ್ಲಿ ಆ ವ್ಯವಹಾರವನ್ನು ನಡೆಸುವಂತಹ ಒಬ್ಬ ಮುಖ್ಯಸ್ಥ ತನ್ನ ವ್ಯವಸ್ಥಾಪಕರ ಮೂಲಕ, ವಿಭಾಗಗಳ ಮುಖ್ಯಸ್ಥರ ಮೂಲಕ ಕೆಲಸ ಕಾರ್ಯಗಳನ್ನು ಯೋಜನೆಯ ಮೂಲಕ ಕೈಗೊಂಡಾಗ ನಿರ್ದಿಷ್ಟಪಡಿಸಿದ ಉದ್ದೇಶವನ್ನು, ಗುರಿಯನ್ನು ತಲುಪಲು ಸಾಧ್ಯವಾಗುತ್ತದೆ. ಆದುದರಿಂದ ಯೋಜಿಸುವಿಕೆ, ಯೋಜನೆ ಎನ್ನುವುದು ಮಾರ್ಗದರ್ಶನವನ್ನು ನೀಡುತ್ತದೆ, ನಿರ್ದೇಶನದ ಸಾಧನೆಯ ಮೇಲೆ ಕೇಂದ್ರೀಕೃತವಾಗಿದೆ. ಸರಿಯಾದ ಮಾರ್ಗದರ್ಶನ, ನಿರ್ದೇಶನ ನೀಡಿದಾಗ ಮಾತ್ರ ಯೋಜನೆಯನ್ನು ಕಾರ್ಯಗತಗೊಳಿಸಲು ಸಾಧ್ಯವಾಗುತ್ತದೆ. ಈ ಯೋಜನೆ ಎನ್ನುವುದು ಒಂದು ನಿರ್ವಹಣಾ ಪ್ರಕ್ರಿಯೆಯ ಪ್ರಾಥಮಿಕ ಕಾರ್ಯ, ಪ್ರಥಮ ಕಾರ್ಯ, ಮೂಲಭೂತವಾದ ಕಾರ್ಯ, ಪ್ರೈಮರಿ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶಿಸುವಿಕೆ, ನಿಯಂತ್ರಿಸುವಿಕೆ ಇವುಗಳೆಲ್ಲವೂ ಸಮರ್ಪಕವಾಗಿ ನಡೆಯಬೇಕಾದರೆ ಯೋಜನೆಯ ಕಾರ್ಯ ಸರಿಯಾಗಿ ಆದಾಗ ಮಾತ್ರ ಒಂದು ಸಂಸ್ಥೆ ತನ್ನ ಮುಖ್ಯ ಉದ್ದೇಶವನ್ನು ಸಾಧಿಸಲು ಸಹಾಯಕವಾಗುತ್ತದೆ ಅಥವಾ ಸಾಧಿಸಬಹುದು ಎಂದು ಹೇಳಬಹುದು. ಯೋಜನೆಯು, ಯೋಜಿಸುವಿಕೆಯು ಇದು ನಿರಂತರವಾದ ಪ್ರಕ್ರಿಯೆ. ಒಮ್ಮೆ ಯೋಜನೆಯನ್ನು ಮಾಡಿಕೊಂಡರೆ ಸಾಲದು, ನಾವು ನಮ್ಮ ಉದ್ದೇಶವನ್ನು ಪೂರ್ತಿಗೊಳಿಸುವುದಕ್ಕಾಗಿ ಮತ್ತೆ ಮತ್ತೆ ಯೋಜನೆಗಳನ್ನು ಹಾಕಬೇಕಾಗುತ್ತದೆ. ಒಂದು ವ್ಯವಹಾರ ಸಂಸ್ಥೆ 1 ತಿಂಗಳ ಅವಧಿಗೆ ಅಥವಾ 6 ತಿಂಗಳ ಅವಧಿಗೆ, 1 ವರ್ಷಕ್ಕೆ ಯೋಜನೆಯನ್ನು ಹಾಕಿಕೊಳ್ಳಬಹುದು. ಆ ಅವಧಿ ಮುಗಿದ ನಂತರ, ಉದ್ದೇಶ ಪೂರೈಸಿದ ನಂತರ ಮತ್ತೆ ಭವಿಷ್ಯಕ್ಕೆ ಬೇಕಾದಂತಹ ಹೊಸ ಸದೃಢ ಯೋಜನೆಗಳನ್ನು ಜಾರಿಗೊಳಿಸಬೇಕಾಗುತ್ತದೆ. ಯೋಜನೆಯು, ಈ ಯೋಜಿಸುವಿಕೆಯು ಸರ್ವವ್ಯಾಪಿಯಾಗಿದೆ. ಉನ್ನತ ಹಂತ, ಮಧ್ಯಮ ಹಂತ, ಕೆಳ ಹಂತ, ಈ ಎಲ್ಲ ಹಂತಗಳಲ್ಲಿ ಯೋಜನೆ ಇದ್ದಾಗ ಮಾತ್ರ ಒಂದು ಸಂಸ್ಥೆ ತನ್ನ ಮುಖ್ಯ ಉದ್ದೇಶವನ್ನು ಸಾಧಿಸಲು ಸಹಾಯಕವಾಗುತ್ತದೆ. ಪ್ರತಿಯೊಬ್ಬ ವ್ಯವಸ್ಥಾಪಕ ತನ್ನ ಸಂಸ್ಥೆ ಅಭ್ಯುದಯವನ್ನು ಪಡೆಯಬೇಕು, ಯಶಸ್ಸನ್ನು ಗಳಿಸಬೇಕು, ಲಾಭವನ್ನು ಗಳಿಸಬೇಕು ಎನ್ನುವಂಥ ಆಸೆಯನ್ನು ಹೊಂದಿರುತ್ತಾನೆ. ಆತ ತನ್ನ ಆಸೆಯನ್ನು ಪೂರೈಸಬೇಕಾದರೆ, ತನ್ನ ಈ ರೀತಿಯ ಕನಸನ್ನು ನನಸು ಮಾಡಬೇಕಾದರೆ ಕಠಿಣ ಪರಿಶ್ರಮ ಮಾಡಬೇಕಾಗುತ್ತದೆ. ಈ ಕಠಿಣ ಪರಿಶ್ರಮ ಮಾಡುವ ಮೊದಲು ಯಾವ ರೀತಿ ಮಾಡಬೇಕು ಎನ್ನುವ ಯೋಜನೆಯನ್ನು ಹಾಕಿಕೊಳ್ಳಬೇಕಾಗುತ್ತದೆ. ವಿದ್ಯಾರ್ಥಿಗಳಾದ ನೀವು ನಿಮ್ಮ ಉತ್ತಮ ಫಲಿತಾಂಶವನ್ನು ಸಾಧಿಸಬೇಕಾದರೆ ಆ ಶೈಕ್ಷಣಿಕ ವರ್ಷದಲ್ಲಿ ಅನೇಕ ಯೋಜನೆಗಳನ್ನು ಹಾಕಿಕೊಂಡು ಆ ಯೋಜನೆಯನ್ನು ಕಾರ್ಯಗತಗೊಳಿಸಿದಾಗ, ಕಾರ್ಯರೂಪಕ್ಕೆ ತಂದಾಗ ಮಾತ್ರ ನೀವು ಉತ್ತಮ ಫಲಿತಾಂಶವನ್ನು ಪಡೆಯಲು ಸಾಧ್ಯವಾಗುತ್ತದೆ. ವ್ಯವಹಾರ ಸಂಸ್ಥೆ ತನ್ನ ಮಾರಾಟವನ್ನು ದ್ವಿಗುಣಗೊಳಿಸಬೇಕಾದರೆ ಯೋಜನೆಯನ್ನು ಹಾಕಿಕೊಂಡು ಅದನ್ನು ಕಾರ್ಯಗತಗೊಳಿಸಬೇಕು. ಉತ್ಪಾದನೆಯನ್ನು ಮಾಡುವಂಥ ಒಂದು ವ್ಯವಹಾರ ಸಂಸ್ಥೆ ತನ್ನ ಉತ್ಪಾದನೆಯನ್ನು ಕಡಿಮೆ ವೆಚ್ಚದಲ್ಲಿ, ಅತ್ಯಂತ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಉತ್ಪಾದನೆಯನ್ನು ಸಾಧಿಸಬೇಕಾದರೆ ಅದಕ್ಕೆ ಬೇಕಾದಂಥ ಯೋಜನೆಯನ್ನು ಹಾಕಿಕೊಳ್ಳಬೇಕಾಗುತ್ತದೆ.
ಆಟದ ಮೈದಾನದಲ್ಲಿ ಆಡುವಂತಹ ಆಟಗಾರರು ತಮ್ಮ ಯಶಸ್ಸನ್ನು ಗಳಿಸಬೇಕಾದರೆ ಯೋಜನೆಯನ್ನು ಹಾಕಿಕೊಳ್ಳಬೇಕಾಗುತ್ತದೆ, ನಿರಂತರ ಪರಿಶ್ರಮವನ್ನು ಮಾಡಬೇಕಾಗುತ್ತದೆ. ನಿರಂತರ ಪರಿಶ್ರಮದಿಂದ ಮಾತ್ರ ಅವರು ಯಶಸ್ಸನ್ನು ಗಳಿಸಲು ಸಾಧ್ಯವಾಗುತ್ತದೆ. ಇಲ್ಲಿ ಯೋಜನೆಯು ನಿರ್ಧಾರ ತೆಗೆದುಕೊಳ್ಳುವಿಕೆಗೆ ಮಹತ್ವವನ್ನು ನೀಡುತ್ತದೆ. ನಿರ್ಧಾರ ತೆಗೆದುಕೊಳ್ಳುವಿಕೆಯಲ್ಲಿ ಯೋಜನೆ ಎನ್ನುವುದು ಪ್ರಮುಖ ಅಂಶವಾಗಿದೆ. ನಮ್ಮ ಮುಂದಿರುವ ಅನೇಕ ಪರ್ಯಾಯ ಕಾರ್ಯಮಾರ್ಗಗಳಲ್ಲಿ ನಮಗೆ ಬೇಕಾದಂತಹ ಉತ್ತಮವಾದ ಕಾರ್ಯಮಾರ್ಗವನ್ನು ನಿರ್ಧಾರವನ್ನು ತೆಗೆದುಕೊಳ್ಳುವುದು, ಉತ್ತಮವಾದ ಕಾರ್ಯಮಾರ್ಗವನ್ನು ಆರಿಸುವುದು, ಈ ವಿಷಯದಲ್ಲಿ ಯೋಜನೆ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಮಾತ್ರವಲ್ಲ, ಇದೊಂದು ಮಾನಸಿಕ ಪ್ರಕ್ರಿಯೆಯಾಗಿದೆ, ಮನಸ್ಸಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಯಾಗಿದೆ. ಇಟ್ ಈಸ್ ಅ ಮೆಂಟಲ್ ಎಕ್ಸಸೈಸ್. ಬುದ್ಧಿವಂತಿಕೆ, ಕಲ್ಪನೆ, ದೂರದೃಷ್ಟಿ, ನಿಷ್ಕರ್ಷ ಇವುಗಳನ್ನು ಒಳಗೊಂಡಂತಹ ಒಂದು ಚಟುವಟಿಕೆಯಾಗಿದೆ. ಊಹಿಸುವುದಕ್ಕೆ ಬದಲಾಗಿ ನಾವು ತಾರ್ಕಿಕವಾಗಿ ಆಲೋಚನೆ ಮಾಡಬೇಕಾಗಿದೆ. ಯಾವುದೇ ಕೆಲಸ ಕಾರ್ಯವನ್ನು ಕಾರ್ಯಗತಗೊಳಿಸುವ ಮೊದಲು ಮಾನಸಿಕವಾಗಿ ನಾವು ಆಲೋಚನೆಯನ್ನು ಮಾಡಬೇಕಾಗಿದೆ. ಈ ಎಲ್ಲ ಅಂಶಗಳನ್ನು ಯೋಜನೆ ಒಳಗೊಂಡಿದೆ. ಈ ಎಲ್ಲ ಗುಣಲಕ್ಷಣಗಳನ್ನು ನಾವು ಗಮನಿಸಿದಾಗ ಯೋಜನೆಯಲ್ಲಿ ಕೆಲವೊಂದು ಪ್ರಾಮುಖ್ಯತೆಯನ್ನು ಗುರುತಿಸಬಹುದು. ಯೋಜಿಸುವಿಕೆಯ ಪ್ರಾಮುಖ್ಯತೆ ಏನು? ಯೋಜಿಸುವಿಕೆಯ ಪ್ರಾಮುಖ್ಯತೆಯನ್ನು ನಾವು 6 ತಲೆಬರಹದಡಿ ಕಲಿಯಬಹುದು. ಯೋಜಿಸುವಿಕೆಯು ನಿರ್ದೇಶನವನ್ನು ನೀಡುತ್ತದೆ. ಯೋಜಿಸುವಿಕೆಯು ನಿರ್ದೇಶನವನ್ನು ನೀಡುತ್ತದೆ. ಪ್ಲಾನಿಂಗ್ ಪ್ರೊವೈಡ್ಸ್ ಡೈರೆಕ್ಷನ್. ಯೋಜಿಸುವಿಕೆಯು ಅನಿಶ್ಚಿತತೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಪ್ಲಾನಿಂಗ್ ರೆಡ್ಯೂಸಸ್ ದ ರಿಸ್ಕ್ ಆಫ್ ಅನ್ಸರ್ಟನಿಟಿ. ಯೋಜಿಸುವಿಕೆಯು ಅತಿವ್ಯಾಪಿಸುವ ವ್ಯರ್ಥ ಚಟುವಟಿಕೆಗಳನ್ನು ಕಡಿಮೆ ಮಾಡುತ್ತದೆ. ಪ್ಲಾನಿಂಗ್ ರೆಡ್ಯೂಸಸ್ ಓವರ್ಲ್ಯಾಪಿಂಗ್ ಆ್ಯಂಡ್ ವೇಸ್ಟ್ಫುಲ್ ಆಕ್ಟಿವಿಟೀಸ್. ಯೋಜಿಸುವಿಕೆಯು ಆವಿಷ್ಕಾರಕ ಕಲ್ಪನೆಗಳನ್ನು ಉತ್ತೇಜಿಸುತ್ತದೆ. ಪ್ಲಾನಿಂಗ್ ಪ್ರಮೋಟ್ಸ್ ಇನೋವೇಟಿವ್ ಐಡಿಯಾಸ್. ಯೋಜಿಸುವಿಕೆಯು ನಿರ್ಧಾರ ತೆಗೆದುಕೊಳ್ಳುವಿಕೆಗೆ ಅನುವು ಮಾಡಿಕೊಡುತ್ತದೆ. ಪ್ಲಾನಿಂಗ್ ಫೆಸಿಲಿಟೇಟ್ಸ್ ಡಿಸಿಷನ್ ಮೇಕಿಂಗ್. ಯೋಜಿಸುವಿಕೆಯು ನಿಯಂತ್ರಿಸುವುದಕ್ಕಾಗಿ ಶಿಸ್ತುಗಳನ್ನು ಸ್ಥಾಪಿಸುತ್ತದೆ. ಪ್ಲಾನಿಂಗ್ ಎಸ್ಟಾಬ್ಲಿಷಸ್ ಸ್ಟ್ಯಾಂಡರ್ಡೈಸೇಷನ್ ಫಾರ್ ಕಂಟ್ರೋಲಿಂಗ್. ಈ ಎಲ್ಲ ಪ್ರಾಮುಖ್ಯತೆಗಳನ್ನು ನಾವು ಅಭ್ಯಸಿಸಿದಾಗ ಯೋಜಿಸುವಿಕೆಯು ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಯಾವ ಪಾತ್ರವನ್ನು ವಹಿಸುತ್ತದೆ ಎನ್ನುವ ನಿರ್ಧಾರಕ್ಕೆ ನಾವು ಬರಬಹುದು. ಸಾಮಾನ್ಯವಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಕಾರ್ಯನಿರ್ವಾಹಕರು ಯೋಜನೆಗಳನ್ನು ಹಾಕುವ ಮೊದಲು ಸಭಾ ಕೊಠಡಿಗಳಲ್ಲಿ ನಿರ್ದೇಶಕ ಮಂಡಳಿಯ ಎದುರು ಈ ಯೋಜನೆಗಳನ್ನು ಪ್ರಸ್ತುತಪಡಿಸುತ್ತಾರೆ. ಸಭಾ ಕೊಠಡಿಗಳಲ್ಲಿ ಅಂದರೆ ಡೈರೆಕ್ಟರ್ಸ್, ನಿರ್ದೇಶಕ ಮಂಡಳಿ ಮತ್ತು ಕಾರ್ಯನಿರ್ವಾಹಕ ವ್ಯವಸ್ಥಾಪಕರು ಈ ಯೋಜನೆಯ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಈ ವಿಷಯಗಳನ್ನು ನೀವು ಟೆಲಿವಿಷನ್ಗಳನ್ನು, ಸೀರಿಯಲ್ಗಳಲ್ಲಿ, ಸಿನಿಮಾ ಥಿಯೇಟರ್ಗಳಲ್ಲಿ ಬರುವಂತಹ ಫಿಲ್ಮ್ಗಳಲ್ಲಿ ನೀವು ನೋಡಿರಬಹುದು. ಈ ರೀತಿ ಯೋಜನೆಗಳನ್ನು ಮಾಡುವುದು ಸಾಧ್ಯವೇ? ಯೋಜನೆಗಳನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಅದನ್ನು ಸಭಾಕೊಠಡಿಗಳಲ್ಲಿ ನಿರ್ವಾಹಕ ಮಂಡಳಿ ಪ್ರಸ್ತುತಪಡಿಸುತ್ತದೆ, ಅದನ್ನು ಯೋಜನೆ ಎನ್ನುವ ವಿಷಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಯಾಕೆ ಕೊಡುತ್ತಾರೆ, ಯಾವ ರೀತಿಯಲ್ಲಿ ಯೋಜನೆಗಳನ್ನು ಹಾಕಿಕೊಳ್ಳಬೇಕು, ಅದನ್ನು ಕಾರ್ಯರೂಪಕ್ಕೆ ತರುವುದು ಹೇಗೆ, ನಿರ್ದಿಷ್ಟ ಉದ್ದೇಶವನ್ನು ಸಾಧಿಸುವುದು ಹೇಗೆ, ಇಂತಹ ಅಸಂಖ್ಯ ಪ್ರಶ್ನೆಗಳು ಈಗ ನಮ್ಮ ಮುಂದಿದೆ. ಈ ಪ್ರಶ್ನೆಗಳಿಗೆ ಉತ್ತರವಾಗಿ ಯೋಜಿಸುವಿಕೆಯ ಪ್ರಾಮುಖ್ಯತೆ ಇದೆ. ಯೋಜಿಸುವಿಕೆಯ ಪ್ರಾಮುಖ್ಯತೆಯನ್ನು ನಾವು ತಿಳಿದಾಗ ಅಥವಾ ಅಭ್ಯಸಿಸಿದಾಗ ಯೋಜನೆ ಎನ್ನುವುದು ಒಂದು ವ್ಯವಹಾರ ಸಂಸ್ಥೆಗೆ ಎಷ್ಟು ಮುಖ್ಯ, ಯೋಜನೆ ಇಲ್ಲದಿದ್ದರೆ ಕೆಲಸ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲವೋ
ಅಥವಾ ಯೋಜನೆಯನ್ನು ಮಾಡಿದಾಗ ಕೆಲಸ ಕಾರ್ಯವನ್ನು ಯಾವ ರೀತಿ ಸಮರ್ಪಕವಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ ಎನ್ನುವ ಪ್ರಶ್ನೆಗೆ ಉತ್ತರ ದೊರೆಯುತ್ತದೆ. ವ್ಯವಸ್ಥಾಪಕ ವರ್ಗ ಒಂದು ಕೆಲಸ ಕಾರ್ಯಗಳನ್ನು, ಚಟುವಟಿಕೆಗಳನ್ನು ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಯಾರಿಂದ ಮಾಡಿಸಬೇಕು ಎನ್ನುವಂತಹ ವಿಷಯಕ್ಕೆ ಗಮನ ಹರಿಸಿದಾಗ, ಯೋಜನೆಯನ್ನು ಸಮರ್ಪಕವಾಗಿ ರೂಪಿಸಿದಾಗ ಒಂದು ವ್ಯವಹಾರ ಸಂಸ್ಥೆ ತನ್ನ ಉದ್ದೇಶದತ್ತ ಮುಂದುವರಿಯಲು ಸಾಧ್ಯವಾಗುತ್ತದೆ. ಸಂಸ್ಥೆಯಲ್ಲಿ ಬರುವಂತಹ ಎಲ್ಲರ ಪ್ರಯತ್ನಗಳನ್ನು ನಿರ್ದಿಷ್ಟ ಉದ್ದೇಶದತ್ತ ನಾವು ಕೊಂಡೊಯ್ಯಬೇಕಾದರೆ ಯಾವ ಚಟುವಟಿಕೆಗಳನ್ನು ಹಾಕಬೇಕು, ಯಾವ ರೀತಿ ಮಾನಸಿಕವಾಗಿ ಸಿದ್ಧರಿರಬೇಕು, ಯಾವ ರೀತಿ ಕೆಲಸ ಕಾರ್ಯಗಳನ್ನು ಪೂರೈಸಬೇಕು ಎನ್ನುವುದನ್ನು ಯೋಜಿಸುವುದನ್ನು ಯೋಜನೆ ಎಂದು ಕರೆಯುತ್ತೇವೆ. ಯೋಜಿಸುವಿಕೆಯ ಪ್ರಾಮುಖ್ಯತೆಯನ್ನು ನಾವು ಗಮನಿಸಿದಾಗ ಮೊದಲನೆಯ ಪ್ರಾಮುಖ್ಯತೆ, ಯೋಜಿಸುವಿಕೆಯು ನಿರ್ದೇಶನ ನೀಡುತ್ತದೆ. ಪ್ಲಾನಿಂಗ್ ಪ್ರೊವೈಡ್ಸ್ ಡೈರೆಕ್ಷನ್. ವಿದ್ಯಾರ್ಥಿಗಳೇ, ನಿಮಗೆ ಈಗಾಗಲೇ ಗೊತ್ತಿದೆ, ಒಂದು ವ್ಯವಹಾರ ಸಂಸ್ಥೆ ಒಂದು ನಿರ್ದಿಷ್ಟ ಉದ್ದೇಶವನ್ನು ಹಾಕಿಕೊಂಡು ಪ್ರಾರಂಭವಾಗುತ್ತದೆ. ಆ ಉದ್ದೇಶವನ್ನು ಪೂರ್ತಿಗೊಳಿಸಬೇಕಾದರೆ ಅನೇಕ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು. ನಿರ್ವಹಣೆ, ವ್ಯವಹಾರ ಸಂಸ್ಥೆಯಲ್ಲಿ ಬರುವಂತಹ ನಿರ್ವಹಣೆಯ ಪ್ರಕ್ರಿಯೆಯಲ್ಲಿ ಯೋಜಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶಿಸುವಿಕೆ, ನಿಯಂತ್ರಿಸುವಿಕೆ ಈ ಎಲ್ಲ ಕಾರ್ಯಗಳಿವೆ. ಈ ಕಾರ್ಯಗಳಲ್ಲಿ ಬರುವಂತಹ ಮೊದಲನೆಯ ಕಾರ್ಯ ಯೋಜಿಸುವಿಕೆ. ಈ ವಿಷಯದಿಂದಲೇ ನಮಗೆ ಗೊತ್ತಾಗುತ್ತದೆ ಯೋಜಿಸುವಿಕೆ ಎನ್ನುವುದು ಬಹಳ ಮುಖ್ಯ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್, ಬಹಳ ಮುಖ್ಯ ಕಾರ್ಯ. ಒಂದು ವ್ಯವಹಾರ ಸಂಸ್ಥೆಯ ನಿರ್ವಹಣೆಯ ಪ್ರಮುಖ ಮೂಲಭೂತವಾದ ಕಾರ್ಯ ಎನ್ನುವುದು ನಮ್ಮ ಅರಿವಿಗೆ ಬರುತ್ತದೆ. ಇಲ್ಲಿ ಯೋಜಿಸುವಿಕೆಯು ನಿರ್ದೇಶನ ಅಥವಾ ಮಾರ್ಗದರ್ಶನ ನೀಡುತ್ತದೆ. ವ್ಯವಹಾರ ಸಂಘಟನೆಯಲ್ಲಿ ಇರುವಂತಹ ಕೆಲಸ ಕಾರ್ಯಗಳನ್ನು ಮಾನವ ಸಂಪನ್ಮೂಲ, ಹಣಕಾಸು ವಿಭಾಗ, ಅಡ್ವರ್ಟೈಸಿಂಗ್, ಜಾಹೀರಾತು ಅಥವಾ ಮಾರ್ಕೆಟಿಂಗ್, ಮಾರುಕಟ್ಟೆ, ಮಾರ್ಕೆಟಿಂಗ್ ಅಂದರೆ ಮಾರಾಟ ಮಾಡುವಂಥದ್ದು, ಫೈನಾನ್ಸ್ ಹಣಕಾಸು ವಿಭಾಗ, ಈ ರೀತಿ ಅನೇಕ ವಿಭಾಗಗಳಾಗಿ ವಿಭಾಗಿಸಿರುತ್ತಾರೆ. ಈ ಎಲ್ಲ ವಿಭಾಗಗಳ ಮಧ್ಯೆ ಸಮನ್ವಯತೆ ಇರಬೇಕು ಮತ್ತು ಸಂಬಂಧ ಇರಬೇಕು. ಮಾಡುವಂತಹ ಕೆಲಸ ಕಾರ್ಯಗಳ ಮಧ್ಯೆ ಸಂಬಂಧ ಇರಬೇಕು ಮತ್ತು ಸಮನ್ವಯತೆ ಇರಬೇಕು. ಈ ರೀತಿ ಸಮನ್ವಯತೆ ಇದ್ದಾಗ ಮಾತ್ರ ಒಂದು ಸಂಸ್ಥೆ ಯಶಸ್ಸನ್ನು ಗಳಿಸಲು ಸಾಧ್ಯವಾಗುತ್ತದೆ. ಈ ವಿಭಾಗಗಳು ತಮ್ಮ ತಮ್ಮ ಕೆಲಸಗಳನ್ನು ಮಾಡಬೇಕಾದರೆ ನಿರ್ದೇಶನ ಅಥವಾ ಮಾರ್ಗದರ್ಶನದ ಅಗತ್ಯವಿದೆ. ಸರಿಯಾದ ಮಾರ್ಗದರ್ಶನ ಸಿಕ್ಕಿದಾಗ ಒಂದು ಸಂಸ್ಥೆ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಇಲ್ಲಿ ಮಾರ್ಗದರ್ಶನ ನೀಡಬೇಕಾದರೆ ಮೊದಲು ಯೋಜನೆಯನ್ನು ಹಾಕಿಕೊಳ್ಳಬೇಕು. ಉನ್ನತವಾದ ನಿರ್ವಹಣಾಂಗ ತನ್ನ ಮುಖ್ಯ ಉದ್ದೇಶ ಏನು ಎನ್ನುವ ಯೋಜನೆಯನ್ನು ಹಾಕಿಕೊಂಡಾಗ ಪ್ರತಿ ವಿಭಾಗಗಳ ಮತ್ತೆ ಉದ್ದೇಶ ಏನು ಎನ್ನುವುದರ ಯೋಜನೆಯನ್ನು ಮಾಡಿಕೊಳ್ಳಬಹುದಾಗಿದೆ. ಪ್ರತಿ ವಿಭಾಗಗಳು ತಮ್ಮದೇ ಆದಂತಹ ಮುಖ್ಯ ಉದ್ದೇಶಕ್ಕೆ ಪೂರಕವಾದಂತಹ ತಮ್ಮದೇ ಆದಂತಹ ಮತ್ತೆ ಉದ್ದೇಶಗಳನ್ನು ಹಾಕಿಕೊಂಡಾಗ ಎಲ್ಲರ ಪ್ರಯತ್ನವನ್ನು ಒಂದು ನಿರ್ದಿಷ್ಟ ಉದ್ದೇಶದತ್ತ ತೆಗೆದುಕೊಂಡು ಹೋಗಲು ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಗಳಾದ ನೀವು ಉತ್ತಮ ಫಲಿತಾಂಶವನ್ನು ಪಡೆಯಬೇಕಾದರೆ ನಿಮಗೆ ಉಪನ್ಯಾಸಕ ವರ್ಗದಿಂದ ನಿರ್ದೇಶನ ಅಥವಾ ಮಾರ್ಗದರ್ಶನ ಸಿಗಬೇಕು. ನೀವು ಆ ಮಟ್ಟದಲ್ಲಿ ಯೋಜನೆಯನ್ನು ಹಾಕಿದಾಗ ಆ ಯೋಜನೆಯನ್ನು ಕಾರ್ಯಗತಗೊಳಿಸಲು ಸಾಧ್ಯವಾಗುತ್ತದೆ. ಒಂದು ವ್ಯವಹಾರ ಸಂಸ್ಥೆ ತನ್ನ ಮಾರಾಟವನ್ನು ದ್ವಿಗುಣಗೊಳಿಸಬೇಕು ಎನ್ನುವ ಯೋಜನೆಯನ್ನು ಹಾಕಿದಾಗ ಯಾವ ರೀತಿ ದ್ವಿಗುಣಗೊಳಿಸಬೇಕು ಎನ್ನುವ ನಿರ್ದೇಶನ ಬೇಕಾಗುತ್ತದೆ, ಮಾರ್ಗದರ್ಶನ ಬೇಕಾಗುತ್ತದೆ. ಒಂದು ವ್ಯವಹಾರ ಸಂಸ್ಥೆ ಉತ್ಪಾದನೆಯನ್ನು ದ್ವಿಗುಣಗೊಳಿಸಬೇಕು, ಹೆಚ್ಚು ಮಾಡಬೇಕು ಎನ್ನುವ ಉದ್ದೇಶವನ್ನು ಹೊಂದಿದಾಗ ಆ ಉತ್ಪಾದನೆಯನ್ನು ಯಾವ ರೀತಿ ದ್ವಿಗುಣಗೊಳಿಸಬಹುದು ಎನ್ನುವುದಕ್ಕೆ ಯೋಜನೆಯನ್ನು ಹಾಕಿಕೊಳ್ಳಬೇಕಾಗುತ್ತದೆ. ಈ ಯೋಜನೆಗೆ ಮಾರ್ಗದರ್ಶನದ ಅಗತ್ಯವಿದೆ. ಆದುದರಿಂದ ಇಲ್ಲಿ ಯೋಜಿಸುವಿಕೆಯು ನಿರ್ದೇಶನವನ್ನು ನೀಡುತ್ತದೆ.
ಮುಖ್ಯ ಉದ್ದೇಶವನ್ನು ಪೂರೈಸಬೇಕಾದರೆ ಉನ್ನತ ನಿರ್ವಹಣಾಂಗ ನೀಡುವಂತಹ ಮಾರ್ಗದರ್ಶನವನ್ನು ಎಲ್ಲ ವಿಭಾಗಗಳ ಮುಖ್ಯಸ್ಥರು ಪರಿಗಣನೆಗೆ ತೆಗೆದುಕೊಂಡು ತಮ್ಮ ಕೈಗಳಿಗೆ ಕೆಳಗಡೆ ಕೆಲಸ ಮಾಡುವಂಥ ನೌಕರರ ಮೂಲಕ ಕೆಲಸವನ್ನು ಸಾಧಿಸಿದಾಗ ಸಂಸ್ಥೆ ಯಶಸ್ಸನ್ನು ಗಳಿಸಲು ಸಾಧ್ಯವಾಗುತ್ತದೆ. ಒಟ್ಟಿನಲ್ಲಿ ಯೋಜಿಸುವಿಕೆಯು ನಿರ್ದೇಶನ ಮತ್ತು ಅಥವಾ ಮಾರ್ಗದರ್ಶನವನ್ನು ನೀಡುತ್ತದೆ ಎನ್ನುವುದು ಬಹಳ ಮುಖ್ಯವಾದಂತಹ ಅಂಶವಾಗಿದೆ. ಎರಡನೆಯದು, ಯೋಜಿಸುವಿಕೆಯು ಅನಿಶ್ಚಿತತೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ. ರೆಡ್ಯೂಸಸ್ ದ ರಿಸ್ಕ್ ಆಫ್ ಅನ್ಸರ್ಟನಿಟಿ. ಪ್ಲಾನಿಂಗ್ ರೆಡ್ಯೂಸಸ್ ದ ರಿಸ್ಕ್ ಆಫ್ ಅನ್ಸರ್ಟನಿಟಿ. ಯೋಜಿಸುವಿಕೆಯು ವ್ಯವಸ್ಥಾಪಕನಿಗೆ ಭವಿಷ್ಯದೆಡೆಗೆ ದೃಷ್ಟಿ ಹಾಯಿಸಲು ಅನುವು ಮಾಡಿಕೊಡುತ್ತದೆ. ಭವಿಷ್ಯದಲ್ಲಿ ಏನಾಗಬಹುದು, ಯಾವ ಸಮಸ್ಯೆಗಳು ಉದ್ಭವಿಸಬಹುದು ಎನ್ನುವುದನ್ನು ಪೂರ್ವಭಾವಿಯಾಗಿ ನಾವು ಆಲೋಚಿಸಿದಾಗ ಆ ಸಮಸ್ಯೆಯನ್ನು ನಾವು ಎದುರಿಸಲು ಸಾಧ್ಯವಾಗುತ್ತದೆ. ಭವಿಷ್ಯ ಅನಿಶ್ಚಿತ. ಭವಿಷ್ಯ ಇದೇ ರೀತಿ ಆಗುತ್ತದೆ, ಹೀಗೇ ಆಗುತ್ತದೆ ಎಂದು ನಾವು ಅಂದಾಜು ಮಾಡಲು ಆಗುವುದಿಲ್ಲ. ಪ್ರತಿಯೊಂದು ಸಮಸ್ಯೆಗೆ ಬೇಕಾದಂಥ ಪರಿಹಾರವನ್ನು ನಾವು ಕಂಡುಕೊಳ್ಳಬೇಕಾಗುತ್ತದೆ. ವ್ಯವಹಾರ ಸಂಸ್ಥೆಯಲ್ಲಿ ಬರುವಂತಹ ಘಟನೆಗಳು, ಅಕಸ್ಮಾತ್ತಾಗಿ ಆಗುವಂತಹ ಘಟನೆಗಳು, ನೈಸರ್ಗಿಕ ವಿಕೋಪಗಳು ಅಥವಾ ಆರ್ಥಿಕ ನೀತಿಯಲ್ಲಿ ಆಗುವಂತಹ ಬದಲಾವಣೆ, ಸರಕಾರ ಕಾನೂನುಗಳಲ್ಲಿ ಮಾಡುವಂತಹ ಬದಲಾವಣೆ, ಮಾರುಕಟ್ಟೆಯಲ್ಲಿ ಬರುವಂತಹ ಪೈಪೋಟಿ, ಬೇಡಿಕೆಯಲ್ಲಿ ಇಳಿಕೆಯಾಗುವುದು, ಇವೆಲ್ಲವುಗಳನ್ನು ಮೊದಲು ನಾವು ಪೂರ್ವಭಾವಿಯಾಗಿ ಆಲೋಚಿಸಿದಾಗ ಅವುಗಳಿಗೆ ತಕ್ಕ ಹಾಗೆ ಯೋಜನೆಯನ್ನು ಹಾಕಿಕೊಂಡಾಗ ಆ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ವ್ಯವಹಾರ ಸಂಸ್ಥೆ ತನ್ನನ್ನು ತಾನು ಬದಲಾಯಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಆದ್ದರಿಂದ ಯೋಜಿಸುವಿಕೆಯು ಅನಿಶ್ಚಿತತೆಯ ಅಪಾಯಗಳನ್ನು ಕಡಿಮೆಗೊಳಿಸುತ್ತದೆ. ವಿದ್ಯಾರ್ಥಿಗಳಾದ ನೀವು ವಿದ್ಯಾಭ್ಯಾಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಅಧ್ಯಯನ ಮಾಡುವ ವಿಷಯವನ್ನು ನೀವು ಅಂತಿಮ ಪರೀಕ್ಷೆಯವರೆಗೆ, ಆ ಕಾಲಘಟ್ಟದವರೆಗೆ ಅದನ್ನು ಮುಂದೂಡಬಾರದು. ಒಂದು ಶೈಕ್ಷಣಿಕ ವರ್ಷದಲ್ಲಿ ಪ್ರತಿ ದಿನದಲ್ಲಿ ನೀವು ಅಭ್ಯಾಸವನ್ನು ಮಾಡಿಕೊಂಡಾಗ ಉತ್ತಮ ಫಲಿತಾಂಶವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಈ ರೀತಿಯ ಯೋಜನೆಯನ್ನು ನೀವು ಹಾಕಿಕೊಳ್ಳಬೇಕು. ಯಾಕೆಂದರೆ ಭವಿಷ್ಯ ಅನಿಶ್ಚಿತ, ಯಾವುದೇ ಸಂದರ್ಭಗಳು ಬರಬಹುದು. ಈ ಶೈಕ್ಷಣಿಕ ವರ್ಷದಲ್ಲಿ ಬಂದಂತಹ ಕೋವಿಡ್-19 ಎನ್ನುವ ಸೋಂಕು ಇದು ಶೈಕ್ಷಣಿಕ ವಿಭಾಗವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದೆ. ಇಂತಹ ಸಂದರ್ಭಗಳು ಮುಂದೆ ಬರುತ್ತದೆ ಎನ್ನುವುದನ್ನು ನಾವು ಯೋಚಿಸಲು ಆಗಿರುವುದಿಲ್ಲ. ಅದೇ ರೀತಿ ಅನೇಕ ಅವಘಡಗಳಾಗಬಹುದು. ಆದುದರಿಂದ ಇಂದು ನಾವು ಮಾಡುವಂಥ ಕಾರ್ಯವೇ ಸುದಿನ ಎಂದು ಅರಿತುಕೊಂಡು ನೀವು ಅಭ್ಯಾಸವನ್ನು ಮಾಡಿದಾಗ ಉತ್ತಮ ಫಲಿತಾಂಶವನ್ನು ಪಡೆಯಲು ಸಾಧ್ಯವಾಗುತ್ತದೆ. ವ್ಯವಹಾರ ಸಂಸ್ಥೆ ತನ್ನ ಮಾರಾಟ ಕ್ಷೇತ್ರದಲ್ಲಿ ಹೆಚ್ಚಿನ ಮಾರಾಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಬೇಕಾದಂತಹ ಯೋಜನೆಗಳನ್ನು ಮೊದಲೇ ಹಾಕಿಕೊಳ್ಳಬೇಕಾಗುತ್ತದೆ. ಯಾವುದಾದರೂ ಅನಿರೀಕ್ಷಿತ ಘಟನೆಗಳು ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಬರಬಹುದು. ಆ ಸಂದರ್ಭಗಳನ್ನು ಎದುರಿಸಲು ಬೇಕಾದಂತಹ ಯೋಜನೆಗಳನ್ನು ಹಾಕಿಕೊಳ್ಳಬೇಕಾಗುತ್ತದೆ. ಕ್ರಿಕೆಟ್ ಆಡುವಂಥ ಆಟಗಾರರು ಅಥವಾ ಬಾಸ್ಕೆಟ್ಬಾಲ್ ಆಡುವಂಥ ಆಟಗಾರರು, ಫುಟ್ಬಾಲ್, ಥ್ರೋಬಾಲ್ ಅಥವಾ ವಾಲಿಬಾಲ್ ಈ ರೀತಿ ಆಟವನ್ನು ಆಡುವಂಥ ಆಟಗಾರರು ತಮ್ಮ ತಂಡಗಳಲ್ಲಿ ಆಡುವಂಥ ಸಂದರ್ಭದಲ್ಲಿ ಯಾವುದೇ ಘಟನೆಗಳನ್ನು ಎದುರಿಸಲು ಸಿದ್ಧರಿರಬೇಕು. ಅನಿರೀಕ್ಷಿತವಾದ ಘಟನೆಗಳು ಆದಾಗ ಯಾರಾದರೂ ಒಬ್ಬ ಆಟಗಾರನಿಗೆ ಆಟವಾಡಲು ಆಗದೇ ಇರಬಹುದು. ಅಂತಹ ಸಂದರ್ಭವನ್ನು ಎದುರಿಸುವುದಕ್ಕೆ ಬೇಕಾದಂತಹ ಯೋಜನೆಯನ್ನು ಮೊದಲೇ ಹಾಕಿಕೊಳ್ಳಬೇಕಾಗುತ್ತದೆ. ಆದುದರಿಂದ ಈ ಯೋಜಿಸುವಿಕೆಯು ಅನಿಶ್ಚಿತತೆಯ ಅಪಾಯಗಳನ್ನು ಕಡಿಮೆಗೊಳಿಸುತ್ತದೆ. ಮೊದಲೇ ಯೋಜನೆಯನ್ನು ಹಾಕಿಕೊಂಡಾಗ ನಾವು ಆ ಅಪಾಯವನ್ನು ಎದುರಿಸಬಹುದು, ಮಾತ್ರವಲ್ಲದೆ ಯಶಸ್ಸನ್ನು ಗಳಿಸಬಹುದು. ಮೂರನೇ ಪ್ರಾಮುಖ್ಯತೆ, ಅತಿವ್ಯಾಪಿಸುವ ವ್ಯರ್ಥ ಚಟುವಟಿಕೆಗಳನ್ನು ಕಡಿಮೆ ಮಾಡುತ್ತದೆ. ಪ್ಲಾನಿಂಗ್ ರೆಡ್ಯೂಸಸ್ ಓವರ್ಲ್ಯಾಪಿಂಗ್ ಆ್ಯಂಡ್ ವೇಸ್ಟ್ಫುಲ್ ಆಕ್ಟಿವಿಟೀಸ್. ಯೋಜಿಸುವಿಕೆಯು ಅತಿವ್ಯಾಪಿಸುವ ವ್ಯರ್ಥ ಚಟುವಟಿಕೆಗಳನ್ನು ಕಡಿಮೆ ಮಾಡುತ್ತದೆ. ಸರಿಯಾದ ರೀತಿಯಲ್ಲಿ ನಾವು ಯೋಜನೆಯನ್ನು ಹಾಕಿಕೊಂಡಾಗ ಕೆಲವೊಂದು ವ್ಯರ್ಥವಾದ ಚಟುವಟಿಕೆಗಳನ್ನು, ನಮಗೆ ಉಪಯೋಗವಿಲ್ಲದಂತಹ ಚಟುವಟಿಕೆಗಳನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ.
ಸರಿಯಾದ ಯೋಜನೆ ಗೊಂದಲಗಳಿಗೆ ಅವಕಾಶವನ್ನು ಕೊಡುವುದಿಲ್ಲ. ಗೊಂದಲಗಳನ್ನು ನಿವಾರಿಸಲು ಮತ್ತು ವ್ಯವಹಾರ ಸಂಸ್ಥೆಯಲ್ಲಿ ಹೆಚ್ಚಿನ ಉತ್ಪಾದನೆಯನ್ನು ಮಾಡಲು ಈ ಯೋಜನೆಯು ಸಹಾಯಕವಾಗುತ್ತದೆ. ಯೋಜನೆಯು ಚಿಂತನೆ ಮತ್ತು ಕಾರ್ಯಗಳಲ್ಲಿ ಸ್ಪಷ್ಟತೆಯನ್ನು ನೀಡುತ್ತದೆ. ನಾವು ಸರಿಯಾದ ಯೋಜನೆ ಮಾಡಿದಾಗ ನಾವು ಏನು ಚಿಂತನೆಯನ್ನು ಮಾಡಿದ್ದೇವೆ ಮತ್ತು ಆ ಚಿಂತನೆಯನ್ನು ಯಾವ ರೀತಿ ಕಾರ್ಯಗತಗೊಳಿಸುತ್ತೇವೆ ಇವುಗಳ ಮಧ್ಯೆ ಸಂಬಂಧ ಇರಬೇಕು ಮತ್ತು ಸ್ಪಷ್ಟತೆ ಇರಬೇಕು. ವ್ಯವಹಾರ ಕ್ಷೇತ್ರವನ್ನು ನಾವು ಗಮನಿಸಿದಾಗ ನೌಕರರು ಉಪಯೋಗವಿಲ್ಲದ ಕೆಲಸವನ್ನು ಪದೇ ಪದೇ ಮಾಡುತ್ತಿದ್ದರೆ ವ್ಯವಹಾರ ಸಂಸ್ಥೆಯ ಸಮಯ ವ್ಯರ್ಥವಾಗುತ್ತದೆ, ವೆಚ್ಚ ಅಧಿಕವಾಗುತ್ತದೆ. ಈ ರೀತಿಯ ತೊಂದರೆಗಳನ್ನು ಮೊದಲೇ ಗಮನದಲ್ಲಿರಿಸಿಕೊಂಡು ನಿವಾರಿಸುವ ಕೆಲಸವನ್ನು ಯೋಜನೆ ಮಾಡುತ್ತದೆ. ಅತಿವ್ಯಾಪಿಸುವ ವ್ಯರ್ಥ ಚಟುವಟಿಕೆಗಳನ್ನು ಯೋಜನೆಯು ಕಡಿಮೆಗೊಳಿಸುತ್ತದೆ. ಉದಾಹರಣೆಗೆ ವಿದ್ಯಾರ್ಥಿಗಳಾದ ನೀವು ಅಧ್ಯಯನ ಮಾಡುವಾಗ ನೀವು ಸುಮ್ಮನೆ ಓದುತ್ತಾ ಇದ್ದರೆ ಅದರಿಂದ ಯಾವುದೇ ಪ್ರಯೋಜನ ಸಿಗುವುದಿಲ್ಲ. ನಾವು ಓದುವ ವಿಷಯವನ್ನು ಯಾವ ರೀತಿ ಅಧ್ಯಯನ ಮಾಡಬೇಕು, ಕೂಲಂಕುಷವಾಗಿ ಪರಿಶೀಲಿಸಬೇಕು, ಅದನ್ನು ಮನಸ್ಸಿಗೆ ಅರ್ಥ ಮಾಡಿಸಿಕೊಳ್ಳಬೇಕು. ಆ ವಿಷಯವನ್ನು ಬರೆದು ಕಲಿತಾಗ ನೀವು ಆ ವಿಷಯದಲ್ಲಿ ಎಕ್ಸ್ಪರ್ಟ್ ಆಗ್ತೀರಿ. ಮಾತ್ರವಲ್ಲ, ಆ ವಿಷಯವನ್ನು ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಾಗ ಉತ್ತರಗಳನ್ನು ಸುಲಲಿತವಾಗಿ ಬರೆಯಲು ಸಾಧ್ಯವಾಗುತ್ತದೆ. ವ್ಯರ್ಥವಾಗಿ ನಾವು ಓದಿದರೆ, ವ್ಯರ್ಥವಾಗಿ ಅಧ್ಯಯನ ಮಾಡಿದರೆ ಯಾವುದೇ ಪ್ರಯೋಜನ ಸಿಗುವುದಿಲ್ಲ. ಅಧ್ಯಯನ ಮಾಡುವ ರೀತಿಯಲ್ಲಿ ಅಧ್ಯಯನ ಮಾಡಿದಾಗ ಉತ್ತಮ ಫಲಿತಾಂಶವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಆಟವಾಡುವಂತಹ ಕ್ರೀಡೆಯ ಕ್ಷೇತ್ರದಲ್ಲಿ ಪ್ರಯತ್ನಗಳನ್ನು ಮಾಡಿದಾಗ ಅಥವಾ ಆಟವಾಡುವ ಸಂದರ್ಭಕ್ಕಿಂತ ಮೊದಲು ಪ್ರಾಕ್ಟೀಸ್ ಮಾಡುವಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯ ಪ್ರಾಕ್ಟೀಸನ್ನು ಮಾಡಿದಾಗ ಮಾತ್ರ ಜಯವನ್ನು ಗಳಿಸಲು ಸಾಧ್ಯವಾಗುತ್ತದೆ. ಆದುದರಿಂದ ಯೋಜಿಸುವಿಕೆಯು ಅತಿವ್ಯಾಪಿಸಿದ ವ್ಯರ್ಥ ಚಟುವಟಿಕೆಗಳನ್ನು ಕಡಿಮೆ ಮಾಡುತ್ತದೆ. ನಾಲ್ಕನೆಯ ಪ್ರಾಮುಖ್ಯತೆ, ಯೋಜಿಸುವಿಕೆಯು ಆವಿಷ್ಕಾರಕ ಕಲ್ಪನೆಗಳನ್ನು ಉತ್ತೇಜಿಸುತ್ತದೆ. ಪ್ಲಾನಿಂಗ್ ಪ್ರಮೋಟ್ಸ್ ಇನೋವೇಟಿವ್ ಐಡಿಯಾಸ್. ಯೋಜಿಸುವಿಕೆಯು ಆವಿಷ್ಕಾರಕ ಕಲ್ಪನೆಗಳನ್ನು ಉತ್ತೇಜಿಸುತ್ತದೆ. ಯೋಜಿಸುವಿಕೆಯು ನಿರ್ವಹಣೆಯ ಮೊದಲನೆಯ ಕಾರ್ಯ, ಪ್ರಾಥಮಿಕ ಕಾರ್ಯ, ಮೂಲಭೂತವಾದ ಕಾರ್ಯ. ಈ ರೀತಿ ಇದು ಪ್ರಾಥಮಿಕ ಕಾರ್ಯವಾಗಿರುವುದರಿಂದ ಸುದೃಢವಾದಂತಹ ಹಾಗೂ ನವೀನ ಕಲ್ಪನೆಗಳಿಗೆ, ಹೊಸತರವಾದಂತಹ ಕಲ್ಪನೆಗಳಿಗೆ ಇದು ದಾರಿ ಮಾಡಿಕೊಡುತ್ತದೆ. ಯಾವುದೇ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕಾದರೆ ಮೊದಲು ಯೋಜನೆ ಎನ್ನುವ ಕೆಲಸವನ್ನು ಮಾಡಬೇಕು. ಆದುದರಿಂದ ವ್ಯವಸ್ಥಾಪಕನ ಮನಸ್ಸಿನಲ್ಲಿ ಸುದೃಢವಾದ ಕಲ್ಪನೆಗಳು, ಹೊಸ ಹೊಸ ಕಲ್ಪನೆಗಳು ಗರಿಗೆದರುತ್ತವೆ. ಇಲ್ಲಿ ಸರಿಯಾದ ರೀತಿಯಲ್ಲಿ ಯೋಜನೆಯನ್ನು ಹಾಕಿದಾಗ ಒಂದು ಸಂಸ್ಥೆ ಮುಖ್ಯ ಉದ್ದೇಶವನ್ನು ಪೂರ್ತಿಗೊಳಿಸಲು ಸಾಧ್ಯವಾಗುತ್ತದೆ. ಎಲ್ಲರ ಪ್ರಯತ್ನಗಳನ್ನು ನಿರ್ದಿಷ್ಟ ಉದ್ದೇಶದತ್ತ ಕೊಂಡೊಯ್ಯಲು ಸಾಧ್ಯವಾಗುತ್ತದೆ. ಯೋಜಿಸುವಿಕೆಯು ನಿರ್ಧಾರ ತೆಗೆದುಕೊಳ್ಳುವಿಕೆಗೆ ಅನುವು ಮಾಡಿಕೊಡುತ್ತದೆ. ಪ್ಲಾನಿಂಗ್ ಫೆಸಿಲಿಟೇಟ್ಸ್ ಡಿಸಿಷನ್ ಮೇಕಿಂಗ್. ಯೋಜಿಸುವಿಕೆಯ ಕಾರ್ಯದಲ್ಲಿ ಮುಖ್ಯವಾಗಿ ಬರುವಂಥದ್ದು ನಾವು ತೆಗೆದುಕೊಳ್ಳುವ ನಿರ್ಧಾರ. ನಾವು ಮಾಡುವಂಥ ಯಾವುದೇ ಕಾರ್ಯ ಚಟುವಟಿಕೆಯ ಯಶಸ್ಸು ನಾವು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ನಿಂತಿದೆ. ವ್ಯವಹಾರ ಸಂಸ್ಥೆ ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅನೇಕ ಪರ್ಯಾಯ ಕಾರ್ಯಮಾರ್ಗಗಳಿವೆ. ಈ ಪರ್ಯಾಯ ಕಾರ್ಯಮಾರ್ಗಗಳನ್ನು ಗುರುತಿಸಬೇಕು. ಪ್ರತಿಯೊಂದು ಕಾರ್ಯಮಾರ್ಗದ ಲಕ್ಷಣವೇನು, ಮಹತ್ವವೇನು, ಮಿತಿಗಳೇನು ಎನ್ನುವುದನ್ನು ದೀರ್ಘವಾಗಿ ವಿಶ್ಲೇಷಿಸಿ ಅಭ್ಯಸಿಸಿದಾಗ ನಮಗೆ ಸೂಕ್ತವಾದಂಥ, ವ್ಯವಹಾರ ಸಂಸ್ಥೆಗೆ ಸೂಕ್ತವಾದಂತಹ ಕಾರ್ಯಮಾರ್ಗವನ್ನು ಗುರುತಿಸಿಕೊಳ್ಳಬಹುದು. ಈ ರೀತಿ ಗುರುತಿಸಿಕೊಂಡಾಗ ಯಾವ ಕಾರ್ಯಮಾರ್ಗ ನಮಗೆ ಸೂಕ್ತವಾಗುತ್ತದೆ ಎನ್ನುವ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ವ್ಯವಹಾರ ಸಂಸ್ಥೆ ತನ್ನ ಮಾರಾಟ ಪ್ರಕ್ರಿಯೆಯಲ್ಲಿ ಮಾರಾಟವನ್ನು ಹೇಗೆ ಹೆಚ್ಚುಗೊಳಿಸಬಹುದು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡಾಗ
ಯಾವ ಯೋಜನೆಗಳ ಮೂಲಕ, ಯಾವ ಕಾರ್ಯಚಟುವಟಿಕೆಗಳ ಮೂಲಕ ಅದನ್ನು ಸಾಧಿಸಬಹುದು ಎನ್ನುವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಸಾಲಕ್ಕೆ ವಸ್ತುಗಳನ್ನು ಮಾರಾಟ ಮಾಡಿದಾಗ ಎಷ್ಟು ಶೇಕಡ ಸೋಡಿ ಅಥವಾ ಡಿಸ್ಕೌಂಟ್ ಬಿಡಬೇಕಾಗುತ್ತದೆ, ಎಷ್ಟು ಸಮಯದ ಅವಧಿಯಲ್ಲಿ ನಾವು ಸಾಲಕ್ಕೆ ಕೊಟ್ಟಂತಹ ವಸ್ತುಗಳ ಬೆಲೆಯನ್ನು ಪಡೆಯಬೇಕಾಗುತ್ತದೆ ಎನ್ನುವುದರ ನಿರ್ಧಾರವನ್ನು ಮಾರಾಟ ಸಂಸ್ಥೆ ಮಾಡಬೇಕಾಗುತ್ತದೆ. ಉತ್ಪಾದನಾ ಸಂಸ್ಥೆಗೆ ಬಂದಾಗ ಉತ್ಪಾದನೆಯನ್ನು ದ್ವಿಗುಣಗೊಳಿಸಲು ಯಾವ ರೀತಿಯ ಕಾರ್ಯಚಟುವಟಿಕೆಗಳನ್ನು ಹಾಕಬೇಕು, ಕಡಿಮೆ ವೆಚ್ಚದಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಉತ್ಪಾದನೆಯನ್ನು ಯಾವ ರೀತಿ ಮಾಡಬೇಕು ಎನ್ನುವ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಯೋಜಿಸುವಿಕೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಅಂದರೆ ಯೋಜಿಸುವಿಕೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವಿಕೆಗೆ ಯೋಜಿಸುವಿಕೆಯು ಇಲ್ಲಿ ಅನುವು ಮಾಡಿಕೊಡುತ್ತದೆ. ಮುಂದಿನ ಪ್ರಾಮುಖ್ಯತೆ ನಿಯಂತ್ರಿಸುವುದಕ್ಕಾಗಿ ಶಿಷ್ಟಗಳನ್ನು ಸ್ಥಾಪಿಸುತ್ತದೆ. ಎಸ್ಟಾಬ್ಲಿಷಸ್ ಸ್ಟ್ಯಾಂಡರ್ಡ್ಸ್ ಫಾರ್ ಕಂಟ್ರೋಲಿಂಗ್. ಪ್ಲಾನಿಂಗ್ ಎಸ್ಟಾಬ್ಲಿಷಸ್ ಸ್ಟ್ಯಾಂಡರ್ಡ್ಸ್ ಫಾರ್ ಕಂಟ್ರೋಲಿಂಗ್. ಒಂದು ವ್ಯವಹಾರ ಸಂಸ್ಥೆಯ ನಿರ್ವಹಣಾ ಪ್ರಕ್ರಿಯೆಯು ಯೋಜಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶಿಸುವಿಕೆ, ನಿಯಂತ್ರಿಸುವಿಕೆ ಈ ರೀತಿ ಪ್ರಕ್ರಿಯೆಗಳಾಗಿ ವಿಭಾಗಗಳಾಗಿವೆ. ಇಲ್ಲಿ ಯೋಜಿಸುವಿಕೆಯು ಮೂಲಭೂತ ಕಾರ್ಯ. ಎಲ್ಲ ಕಾರ್ಯಗಳ ಮಧ್ಯೆ ಸಮನ್ವಯತೆ ಇರಬೇಕು ಮತ್ತು ಸಂಬಂಧ ಇದೆ. ಯೋಜಿಸುವಿಕೆ ಎನ್ನುವ ಕಾರ್ಯ ಸಮರ್ಪಕವಾಗಿ ನಡೆದಾಗ ಉಳಿದ ಎಲ್ಲ ಕಾರ್ಯಗಳನ್ನು ಸಮರ್ಪಕವಾಗಿ ಪೂರ್ತಿಗೊಳಿಸಲು ಸಾಧ್ಯವಾಗುತ್ತದೆ. ಮಾತ್ರವಲ್ಲ, ಯಶಸ್ಸನ್ನು ಗಳಿಸಲು ಸಾಧ್ಯವಾಗುತ್ತದೆ. ಇಲ್ಲಿ ಯೋಜಿಸುವಿಕೆಯು ಶಿಷ್ಟಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ನಾವು ಮಾಡುವಂತಹ ಕೆಲಸ ಕಾರ್ಯಗಳ ಶಿಷ್ಟವನ್ನು ನಾವು ಮೊದಲು ನಿರ್ಧರಿಸಬೇಕು. ಶಿಷ್ಟವನ್ನು ನಿರ್ಧರಿಸಿದ ನಂತರ ಮಾಡಿದ ಕೆಲಸ ಕಾರ್ಯಗಳನ್ನು ಮತ್ತು ಶಿಷ್ಟಗಳನ್ನು ಹೋಲಿಸಿ ನೋಡಿದಾಗ ಮಧ್ಯದಲ್ಲಿ ವ್ಯತ್ಯಾಸಗಳು ಕಂಡುಬರುತ್ತವೆ. ಈ ವ್ಯತ್ಯಾಸಗಳನ್ನು ಹೊರಗೆ ತೆಗೆದು ಈ ವ್ಯತ್ಯಾಸಗಳು ಯಾಕೆ ಆಯಿತು, ಯಾರಿಂದ ಹೇಗೆ ನಡೆಯಿತು ಎನ್ನುವುದನ್ನು ಕೂಲಂಕುಷವಾಗಿ ನಾವು ಅಧ್ಯಯನ ಮಾಡಿದಾಗ ಮುಂದೆ ಆ ತಪ್ಪುಗಳು ಆಗದ ಹಾಗೆ ನೋಡಲು ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಗಳಿಗೆ ಒಂದು ಶೈಕ್ಷಣಿಕ ವರ್ಷದಲ್ಲಿ ಮೊದಲನೇ ಪರೀಕ್ಷೆ, ಕಿರು ಪರೀಕ್ಷೆ, ಮಧ್ಯಾವಧಿ ಈ ರೀತಿ ಅನೇಕ ಪರೀಕ್ಷೆಗಳನ್ನು ಮಾಡುತ್ತಾರೆ. ಈ ಪರೀಕ್ಷೆಗಳನ್ನು ಮಾಡಿದಾಗ ವಿದ್ಯಾರ್ಥಿಗಳು ತಾವು ಬರೆಯುವಂಥ ವಿಷಯದಲ್ಲಿ ಎಲ್ಲಿ ತಪ್ಪುಗಳನ್ನು ಮಾಡಿದ್ದೀರಿ ಎನ್ನುವುದರ ಅರಿವು ವಿದ್ಯಾರ್ಥಿಗಳಿಗೆ ಆದಾಗ ಅಂತಿಮ ಪರೀಕ್ಷೆಯನ್ನು ಅವರು ಎದುರಿಸಲು ಸಾಧ್ಯವಾಗುತ್ತದೆ. ನೀವು ಬರೆಯುವಂಥ ಪ್ರಶ್ನೆ ಪತ್ರಿಕೆಗೆ ಶಿಷ್ಟ ಎನ್ನುವ ಒಂದು ಉತ್ತರ ಇರುತ್ತದೆ. ಈ ಶಿಷ್ಟದೊಂದಿಗೆ ನೀವು ಬರೆದಂತಹ ಉತ್ತರವನ್ನು ಹೋಲಿಸಿ ನೋಡಿದಾಗ ವ್ಯತ್ಯಾಸವನ್ನು ತೆಗೆಯಲು ಸಾಧ್ಯವಾಗುತ್ತದೆ. ಹಾಗೂ ವ್ಯಾಲ್ಯೂಯೇಷನ್ ಮಾಡುವಂತಹ ಉಪನ್ಯಾಸಕರು ಅದಕ್ಕೆ ಬೇಕಾದಂತಹ ಸರಿಯಾದಂತಹ ಅಂಕಗಳನ್ನು ನೀಡಲು ಸಾಧ್ಯವಾಗುತ್ತದೆ. ಒಟ್ಟಿನಲ್ಲಿ ಯೋಜಿಸುವಿಕೆಯು ನಿಯಂತ್ರಿಸುವುದಕ್ಕಾಗಿ ಶಿಷ್ಟಗಳನ್ನು ಸ್ಥಾಪಿಸುತ್ತದೆ. ಇವೆಲ್ಲವುಗಳನ್ನು ಗಮನಿಸಿದಾಗ ನಾವು ಯೋಜಿಸುವಿಕೆಯು ಬಹಳ ಪ್ರಾಮುಖ್ಯವಾದಂಥ ವಿಷಯ. ಒಂದು ವ್ಯವಹಾರ ಸಂಸ್ಥೆಗೆ ಯೋಜಿಸುವಿಕೆಯನ್ನು ಸರಿಯಾಗಿ ಮಾಡಿದಾಗ ವ್ಯವಹಾರ ಸಂಸ್ಥೆ ಯಶಸ್ಸನ್ನು ಗಳಿಸಲು ಸಾಧ್ಯವಾಗುತ್ತದೆ. ಮುಂದಿನ ವಿಷಯ ಯೋಜಿಸುವಿಕೆಯ ಮಿತಿಗಳು. ನಾವು ಹಾಕಿಕೊಂಡಂಥ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದಾಗ ಮಾತ್ರ ಉದ್ದೇಶವನ್ನು ಮುಟ್ಟಲು ಅಥವಾ ಪೂರೈಸಲು ಸಾಧ್ಯವಾಗುತ್ತದೆ. ವ್ಯವಹಾರ ಸಂಸ್ಥೆಗಳಿಗೆ ಯೋಜಿಸುವಿಕೆಯು ಅತ್ಯಂತ ಪ್ರಮುಖವಾದಂತಹ ಒಂದು ಕಾರ್ಯ. ಎಲ್ಲರ ಪ್ರಯತ್ನವನ್ನು ಒಂದು ನಿರ್ದಿಷ್ಟ ಉದ್ದೇಶದತ್ತ ಕೊಂಡೊಯ್ಯಲು ಯೋಜಿಸುವಿಕೆಯು ನಿರ್ದೇಶನ ಹಾಗೂ ಮಾರ್ಗದರ್ಶನವನ್ನು ನೀಡುತ್ತದೆ. ಆದರೆ ನೀವು ದಿನನಿತ್ಯದ ಚಟುವಟಿಕೆಗಳನ್ನು ಗಮನಿಸಿಕೊಳ್ಳಿ. ನಿಮ್ಮ ವ್ಯವಹಾರ ಚಟುವಟಿಕೆಗಳನ್ನು ಅಥವಾ ವ್ಯವಹಾರ ಕ್ಷೇತ್ರದಲ್ಲಿ ಕಾರ್ಯಚಟುವಟಿಕೆಗಳನ್ನು ಗಮನಿಸಿಕೊಳ್ಳಿ. ನಾವು ಯೋಜಿಸಿದ ರೀತಿಯಲ್ಲಿ ಚಟುವಟಿಕೆಗಳು ಸುಗಮವಾಗಿ ನಡೆಯಲು ಸಾಧ್ಯವಾಗುವುದಿಲ್ಲ. ಕೆಲವೊಂದು
ಕ್ಲಿಷ್ಟಕರ ಅಥವಾ ಸಮಸ್ಯೆಗಳು, ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ವ್ಯವಹಾರ ಕ್ಷೇತ್ರದಲ್ಲಿ ಬೇಡಿಕೆಯಲ್ಲಿ ಇಳಿಕೆಯಾಗುವುದು, ಅಕಸ್ಮಾತ್ತಾಗಿ ಆಗುವಂತಹ ಘಟನೆಗಳು, ನೈಸರ್ಗಿಕ ವಿಕೋಪಗಳು, ಆರ್ಥಿಕ ನೀತಿಯಲ್ಲಿ ಬದಲಾವಣೆ, ಸರಕಾರದ ಕಾನೂನುಗಳಲ್ಲಿ ಆಗುವಂತಹ ಬದಲಾವಣೆ ಅಥವಾ ಕಚ್ಚಾ ವಸ್ತುಗಳ ಪೂರೈಕೆಯಲ್ಲಿ ಆಗುವಂತಹ ಬದಲಾವಣೆ, ಇವುಗಳೆಲ್ಲವನ್ನು ಗಮನಿಸಿದಾಗ ನಾವು ಯೋಜಿಸಿದ ರೀತಿಯಲ್ಲಿ ಕಾರ್ಯವನ್ನು ಪೂರ್ತಿಗೊಳಿಸಲು ಸಾಧ್ಯವಾಗುವುದಿಲ್ಲ. ಆದುದರಿಂದ ಯೋಜನೆಯಲ್ಲಿ ಕೆಲವೊಂದು ಮಿತಿಗಳಿರುತ್ತವೆ, ಕೆಲವೊಂದು ಡಿಮೆರಿಟ್ಸ್ ಅಥವಾ ಲಿಮಿಟೇಷನ್ಸ್ ಇರುತ್ತವೆ. ಡಿಮೆರಿಟ್ಸ್ ಆಫ್ ಪ್ಲಾನಿಂಗ್, ಯೋಜಿಸುವಿಕೆಯ ಮಿತಿಗಳು. ಮೊದಲನೆಯ ಡಿಮೆರಿಟ್, ಲಿಮಿಟೇಷನ್, ಯೋಜಿಸುವಿಕೆಯು ಕಠಿಣತೆಗೆ ಆಸ್ಪದ ನೀಡುತ್ತದೆ. ಸಂಘಟನೆಯೊಂದರಲ್ಲಿ ನಿಗದಿತ ಸಮಯದ ಚೌಕಟ್ಟಿನ ಒಳಗೆ ನಿರ್ದಿಷ್ಟ ಗುರಿಗಳನ್ನು ಈಡೇರಿಸಲು ಅಥವಾ ನಿರ್ದಿಷ್ಟ ಉದ್ದೇಶವನ್ನು ಸಾಧಿಸಲು ಅಥವಾ ಪೂರೈಸಲು ಯೋಜನೆಯನ್ನು ಹಾಕಿಕೊಳ್ಳಬೇಕಾಗುತ್ತದೆ. ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದಾಗ ಒಬ್ಬ ವ್ಯವಸ್ಥಾಪಕ ತನ್ನ ಮುಖ್ಯ ಉದ್ದೇಶವನ್ನು ಪೂರೈಸಲು ಸಾಧ್ಯವಾಗುತ್ತದೆ. ಯೋಜನೆಗಳು ಭವಿಷ್ಯದ ಕಾರ್ಯಮಾರ್ಗವನ್ನು ನಿರ್ಧರಿಸುತ್ತದೆ. ಆದರೆ ಭವಿಷ್ಯದಲ್ಲಿ ಬರುವಂತಹ ಸಮಸ್ಯೆಗಳನ್ನು ವ್ಯವಸ್ಥಾಪಕ ಎದುರಿಸಬೇಕಾಗುತ್ತದೆ. ಬೇಡಿಕೆಯಲ್ಲಿ ಇಳಿಕೆಯಾಗುವುದು ಅಥವಾ ಮಾರುಕಟ್ಟೆಯಲ್ಲಿ ಆಗುವಂತಹ ಬದಲಾವಣೆ, ಕಚ್ಚಾ ವಸ್ತುಗಳು ಪೂರೈಕೆ ಆಗದೇ ಇರುವುದು, ಅಕಸ್ಮಾತ್ತಾಗಿ ಆಗುವಂತಹ ನೈಸರ್ಗಿಕ ವಿಕೋಪಗಳು, ಈ ರೀತಿಯ ಸಂದರ್ಭಗಳು ಬಂದಾಗ ವ್ಯವಸ್ಥಾಪಕ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಎದುರಿಸಬೇಕಾಗುತ್ತದೆ. ಮೊದಲೇ ಯೋಜನೆಯನ್ನು ಹಾಕಿಕೊಂಡಾಗ ಆ ಯೋಜನೆಗಳನ್ನು ಬದಲಾಯಿಸಲು ಸಾಧ್ಯವಾಗದೇ ಇದ್ದರೆ ಯೋಜಿಸುವಿಕೆಯು ಕಠಿಣತೆಗೆ ದಾರಿ ಮಾಡಿಕೊಡುತ್ತದೆ, ಕಠಿಣತೆಗೆ ಆಸ್ಪದ ನೀಡುತ್ತದೆ. ಯೋಜನೆಯನ್ನು ಬದಲಾವಣೆಯನ್ನು ತರುವ ಮೂಲಕ ನಾವು ಯೋಚಿಸಿದಂಥ ಉದ್ದೇಶವನ್ನು ಪೂರೈಸಲು ಸಾಧ್ಯವಾಗುವುದಾದರೆ ಮಾತ್ರ ಯಶಸ್ಸನ್ನು ಗಳಿಸಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಯೋಜನೆಯನ್ನು ತಯಾರಿಸಿದಾಗ ಒಂದು ಸಂಸ್ಥೆ ಯಶಸ್ಸನ್ನು ಗಳಿಸಬಹುದು. ಮುಖ್ಯವಾಗಿ ಒಂದು ವೇಳೆ ಬದಲಾವಣೆಯನ್ನು ಮಾಡಲು ಆಗದೇ ಇದ್ದಾಗ ಇದು ಕಠಿಣತೆಗೆ ದಾರಿ ಮಾಡಿಕೊಡುತ್ತದೆ. ಎರಡನೆಯ ಡಿಮೆರಿಟ್, ಯೋಜನೆಯು ಚಲನಶೀಲ ಪರಿಸರದಲ್ಲಿ ಕಾರ್ಯನಿರ್ವಹಿಸದಿರಬಹುದು. ಪ್ಲಾನಿಂಗ್ ಮೆ ನಾಟ್ ವರ್ಕ್ ಇನ್ ಅ ಡೈನಮಿಕ್ ಎನ್ವೈರ್ನ್ಮೆಂಟ್. ಯೋಜನೆಯು ಚಲನಶೀಲ ಪರಿಸರದಲ್ಲಿ ಕಾರ್ಯನಿರ್ವಹಿಸದೇ ಇರಬಹುದು. ವ್ಯವಹಾರ ಪರಿಸರವು ಚಲನಶೀಲವಾಗಿದೆ. ಈ ಜಗತ್ತು ವೈವಿಧ್ಯಮಯವಾಗಿದೆ. ದಿಸ್ ಇಸ್ ಅ ಡೈನಮಿಕ್ ವರ್ಲ್ಡ್. ಚೇಂಜಸ್ ಆರ್ ದ ಆರ್ಡರ್ ಆಫ್ ದ ಡೇ. ಪ್ರತಿದಿನ ನಾವು ಬದಲಾವಣೆಯನ್ನು ಕಾಣುತ್ತೇವೆ. ವ್ಯವಹಾರ ಪರಿಸರದಲ್ಲಿ ಆಗುವಂತಹ ಬದಲಾವಣೆಗಳನ್ನು ಒಬ್ಬ ವ್ಯವಸ್ಥಾಪಕ ತನ್ನ ವ್ಯವಹಾರ ಕ್ಷೇತ್ರದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಯಶಸ್ಸನ್ನು ಗಳಿಸಲು ಸಾಧ್ಯವಾಗುತ್ತದೆ. ವ್ಯವಹಾರ ಪರಿಸರದಲ್ಲಿ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಕಾನೂನಾತ್ಮಕ ಹೀಗೆ ಅನೇಕ ಆಯಾಮಗಳಿರುತ್ತವೆ. ಈ ಆಯಾಮಗಳಲ್ಲಿ ನಾವು ಅನೇಕ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು. ಮಾತ್ರವಲ್ಲ, ಈ ಬದಲಾವಣೆಗಳು ನಿರಂತರವಾಗಿ ಆಗುತ್ತಲೇ ಇರುತ್ತದೆ. ನೈಸರ್ಗಿಕ ವಿಕೋಪಗಳಾಗುವಂಥದ್ದು. ನೈಸರ್ಗಿಕ ವಿಕೋಪಗಳನ್ನು ನಾವು ಮೊದಲೇ ಯೋಜಿಸಲು ಸಾಧ್ಯವಾಗುವುದಿಲ್ಲ. ಅಕಸ್ಮಾತ್ತಾಗಿ ಆಗುವಂತಹ ಅವಘಡಗಳು, ಬೇಡಿಕೆಯಲ್ಲಿ ಆಗುವಂತಹ ಇಳಿಕೆ ಅಥವಾ ಗ್ರಾಹಕರ ಡಿಮಾಂಡ್ಗಳಲ್ಲಿ ಆಗುವಂತಹ ಬದಲಾವಣೆ, ಕಚ್ಚಾ ವಸ್ತುಗಳ ಪೂರೈಕೆ ಇಲ್ಲದೇ ಇರುವುದು, ಇವೆಲ್ಲವುಗಳನ್ನು ಗಮನಿಸಿದಾಗ ಈ ಬದಲಾವಣೆಗೆ ತಕ್ಕ ಹಾಗೆ ವ್ಯವಸ್ಥಾಪಕ ಯೋಜನೆಯನ್ನು ಹಾಕಿಕೊಂಡಾಗ ಮಾತ್ರ ಆತ ಪೂರ್ವ ನಿರ್ಧರಿತ ಕಾರ್ಯಚಟುವಟಿಕೆಗಳ ಮೂಲಕ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಕೆಲವೊಮ್ಮೆ ಈ ಚಲನಶೀಲ ಪರಿಸರದಲ್ಲಿ ಕಾರ್ಯನಿರ್ವಹಿಸಲು ಸಾಧ್ಯವಾಗದೇ ಇರಬಹುದು.
ಅಕಸ್ಮಾತ್ತಾಗಿ ಬರುವಂತಹ ಸಮಸ್ಯೆಗಳನ್ನು ಎದುರಿಸಲು ಕಷ್ಟವಾದಾಗ ನಾವು ಹಾಕಿದಂತಹ ಯೋಜನೆ ನಿರುಪಯೋಗವಾಗಬಹುದು. ಈ ಅಂಶವನ್ನು ಗಮನದಲ್ಲಿರಿಸಿಕೊಂಡು ಯೋಜನೆಗಳನ್ನು ಮಾಡಿದಾಗ ಮಾತ್ರ ಒಬ್ಬ ವ್ಯವಸ್ಥಾಪಕ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ. ಉದಾಹರಣೆಗೆ, ಈ ವರ್ಷದಲ್ಲಿ ಬಂದಂತಹ ಕೋವಿಡ್-19 ಎನ್ನುವ ಸೋಂಕು ವ್ಯವಹಾರ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳನ್ನು ಹುಟ್ಟುಹಾಕಿದೆ. ವ್ಯವಸ್ಥಾಪಕರು ಅಥವಾ ವ್ಯವಹಾರ ಸಂಸ್ಥೆಯ ಮುಖ್ಯಸ್ಥರು ಈ ಬದಲಾವಣೆಗಳನ್ನು ಯಾವ ರೀತಿ ಎದುರಿಸಬೇಕು ಎನ್ನುವುದನ್ನು ಮೊದಲೇ ಯೋಜಿಸಲು ಸಾಧ್ಯವಾಗದೇ ಇರಬಹುದು, ಅಥವಾ ಮೊದಲೇ ಇದನ್ನು ಆಲೋಚನೆ ಮಾಡಿಲ್ಲದಿರಬಹುದು. ಆದುದರಿಂದ ಬದಲಾಗುವ ಪರಿಸರಕ್ಕೆ ತಕ್ಕ ಹಾಗೆ ಯೋಜನೆಯನ್ನು ಬದಲಾಯಿಸಲು ಸಾಧ್ಯವಾಗದಿದ್ದರೆ ಅದು ಸಂಸ್ಥೆಯ ಯಶಸ್ಸಿಗೆ ಮಾರಕವಾಗುತ್ತದೆ. 3. ಯೋಜಿಸುವಿಕೆಯು ಸೃಜನಶೀಲತೆಯನ್ನು ಕಡಿಮೆಗೊಳಿಸುತ್ತದೆ. ಯೋಜಿಸುವಿಕೆಯು ಸೃಜನಶೀಲತೆಯನ್ನು ಕಡಿಮೆಗೊಳಿಸುತ್ತದೆ ಅಂದರೆ ಇಟ್ ರೆಡ್ಯೂಸಸ್ ಕ್ರಿಯೇಟಿವಿಟಿ. ಯೋಜಿಸುವಿಕೆಯು ಉನ್ನತ ನಿರ್ವಹಣಾಂಗ ಮಾಡುವಂತಹ ಕಾರ್ಯವಾಗಿದೆ. ಯೋಜನೆಯನ್ನು ಹಾಕುವಂತಹ ಕೆಲಸವನ್ನು ಉನ್ನತ ನಿರ್ವಹಣಾಂಗ ನಡೆಸುತ್ತದೆ. ಆದರೆ ಅದನ್ನು ಕಾರ್ಯಗತಗೊಳಿಸುವುದನ್ನು ಅಧೀನರು ಅಥವಾ ಎರಡನೇ ಹಂತದ ನಿರ್ವಹಣಾಂಗ, ಮಧ್ಯಮ ಹಂತದ ನಿರ್ವಹಣಾಂಗ ತಮ್ಮ ವಿಭಾಗಗಳ ಮೂಲಕ ಕಾರ್ಯಗತಗೊಳಿಸುತ್ತಾರೆ. ಇಲ್ಲಿ ಯೋಜನೆ ಹಾಕುವ ಕೆಲಸವನ್ನು ಉನ್ನತ ನಿರ್ವಹಣಾಂಗ ನಡೆಸುತ್ತದೆ. ಅದನ್ನು ಕಾರ್ಯರೂಪಗೊಳಿಸುವುದನ್ನು ಮಧ್ಯಮ ಹಂತದ ನಿರ್ವಹಣಾಂಗ ನಡೆಸುತ್ತದೆ. ಇಲ್ಲಿ ಮಧ್ಯಮ ಹಂತದ ನಿರ್ವಹಣಾಂಗ ತಮ್ಮ ಪರಿಮಿತಿಯ ಹೊರಗಡೆ ಕೆಲಸ ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಯೋಜನೆಯನ್ನು ಬದಲಾಯಿಸಲು ಸಾಧ್ಯವಾಗುವುದಿಲ್ಲ ಅವರಿಗೆ. ಇಲ್ಲಿ ಉನ್ನತ ನಿರ್ವಹಣಾಂಗ ಏನು ಮಾಡಬೇಕೆನ್ನುವ ನಿರ್ದೇಶನವನ್ನು ನೀಡುತ್ತದೆ. ಆ ಕೆಲಸವನ್ನು ಮಾತ್ರ ಮಧ್ಯಮ ಹಂತದ ನಿರ್ವಹಣಾಂಗ ಜಾರಿಗೊಳಿಸಬೇಕಾಗುತ್ತದೆ, ಮಾಡಬೇಕಾಗುತ್ತದೆ. ಅಂದರೆ ಅವರ ಸೃಜನಶೀಲತೆ ಇಲ್ಲಿ ಕಡಿಮೆಯಾಗುತ್ತದೆ. ಅವರು ಯೋಜನೆಯನ್ನು ಮಾಡುವ ಕೆಲಸವನ್ನೇ ನಿರ್ವಹಿಸುವುದಿಲ್ಲ. ಕೇವಲ ತಮ್ಮ ಮುಖ್ಯಸ್ಥರು ಏನು ಕೆಲಸ ಕಾರ್ಯವನ್ನು ಹೇಳಿದ್ದಾರೆ ಆ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡುತ್ತಾರೆ. ಅವರ ಸೃಜನಶೀಲತೆ ಕಡಿಮೆಯಾಗುತ್ತದೆ. ಮಾತ್ರವಲ್ಲ, ಇಲ್ಲಿ ಹೆಚ್ಚಾಗಿ ಸೃಜನಶೀಲತೆ ಎಂದರೆ ಪ್ರತಿದಿನ ಆಗುವಂತಹ ಬದಲಾವಣೆಯನ್ನು ಒಬ್ಬ ವಿಭಾಗದ ಮುಖ್ಯಸ್ಥ ಅಥವಾ ವ್ಯವಸ್ಥಾಪಕ ತನ್ನ ಸಂಸ್ಥೆಯಲ್ಲಿ ಅಳವಡಿಸಿಕೊಳ್ಳಬೇಕಾಗುತ್ತದೆ. ಈ ರೀತಿಯ ಸ್ವಾತಂತ್ರ್ಯ, ಬದಲಾವಣೆ ಮಾಡುವಂತಹ ಸ್ವಾತಂತ್ರ್ಯ ವಿಭಾಗದ ಮುಖ್ಯಸ್ಥರಿಗೆ ಇಲ್ಲದೇ ಇದ್ದಾಗ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. 4. ಯೋಜಿಸುವಿಕೆಯು ಅಪಾರ ವೆಚ್ಚವನ್ನು ಒಳಗೊಂಡಿದೆ. ಪ್ಲಾನಿಂಗ್ ಇನ್ವಾಲ್ವ್ಸ್ ಹ್ಯೂಜ್ ಕಾಸ್ಟ್. ಯೋಜಿಸುವಿಕೆ ಎನ್ನುವ ಕೆಲಸವನ್ನು ನಾವು ಮಾಡಬೇಕಾದರೆ ಅಪಾರ ವೆಚ್ಚವನ್ನು ಮತ್ತು ಸಮಯವನ್ನು ವ್ಯಯಿಸಬೇಕಾಗುತ್ತದೆ. ಕೆಲವೊಂದು ಯೋಜನೆಗಳನ್ನು ಹಾಕಿಕೊಂಡಾಗ, ಯೋಜನೆಯನ್ನು ಪ್ರಗತಿಗೆ ತಂದಾಗ ಅಥವಾ ಹಾಕಿಕೊಂಡಾಗ ಅಂಕಿಅಂಶಗಳ ನಿಖರತೆ ಅಥವಾ ಸ್ಪಷ್ಟತೆಯನ್ನು ನಾವು ಗಮನಿಸಬೇಕಾಗುತ್ತದೆ. ವಿಸ್ತೃತವಾದಂಥ ಯೋಜನೆಗಳು, ಇವುಗಳು ವೈಜ್ಞಾನಿಕ ರೀತಿಯಲ್ಲಿ ನಾವು ಯೋಜನೆಗಳನ್ನು ಹಾಕಿಕೊಳ್ಳಬೇಕಾಗುತ್ತದೆ. ಆಗ ಯೋಜನೆಗೆ ಅಪಾರ ವೆಚ್ಚವಾಗುತ್ತದೆ. ಈ ಯೋಜನೆಗಳನ್ನು ಹಾಕಿಕೊಳ್ಳುವಂತಹ ಸಂದರ್ಭಗಳಲ್ಲಿ ವ್ಯವಸ್ಥಾಪಕರು ಅಥವಾ ಸಂಸ್ಥೆಯ ಮುಖ್ಯಸ್ಥರು ಆ ವಿಷಯಕ್ಕೆ ಸಂಬಂಧಪಟ್ಟ ಎಕ್ಸ್ಪರ್ಟ್ ಅವರ ಅಭಿಪ್ರಾಯವನ್ನು ಅಥವಾ ಅವರ ಕೆಲಸವನ್ನು, ಅವರಿಗೆ ಯೋಜನೆಯನ್ನು ಹಾಕುವ ಕೆಲಸವನ್ನು ನೀಡಬೇಕಾಗುತ್ತದೆ ಅಥವಾ ಅವರಿಂದ ಅಭಿಪ್ರಾಯಗಳನ್ನು ಸಂಗ್ರಹಿಸಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಒಂದು ವ್ಯವಹಾರ ಸಂಸ್ಥೆ ಯೋಜನೆಗೆ ಅನೇಕ ವೆಚ್ಚವನ್ನು ಮಾಡಿದಾಗ ಕೆಲವೊಮ್ಮೆ ಯೋಜನೆಗೆ ಹಾಕಿರುವಂತಹ ವೆಚ್ಚ ಅದರ ಉಪಯೋಗಕ್ಕಿಂತ ಹೆಚ್ಚಾಗಿರುತ್ತದೆ. ಆದುದರಿಂದ ಯೋಜಿಸುವಿಕೆಯು ಅಪಾರ ವೆಚ್ಚವನ್ನು ಒಳಗೊಂಡಿದೆ. 5ನೇದು, ಯೋಜಿಸುವಿಕೆಯು ಸಮಯ ಬಯಸುವ ಪ್ರಕ್ರಿಯೆಯಾಗಿದೆ. ಪ್ಲಾನಿಂಗ್ ಈಸ್ ಅ ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್. ನಾನು ಈಗಾಗಲೇ ಹೇಳಿದಾಗೆ ಯೋಜಿಸುವಿಕೆಯಲ್ಲಿ ನಾವು ಅಧಿಕ ವೆಚ್ಚವನ್ನು ವ್ಯಯಿಸಬೇಕಾಗುತ್ತದೆ. ಮಾತ್ರವಲ್ಲ, ಇದು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುತ್ತದೆ.
ಕೆಲವೊಮ್ಮೆ ನಾವು ಯೋಜಿಸುವಿಕೆಗೆ ತೆಗೆದುಕೊಂಡಂತಹ ಸಮಯ ನಾವು ಅದನ್ನು ಕಾರ್ಯರೂಪಕ್ಕೆ ತರುವುದಕ್ಕಿಂತಲೂ ಹೆಚ್ಚಿನ ಸಮಯವನ್ನು ಯೋಜಿಸುವಿಕೆಯು ತೆಗೆದುಕೊಳ್ಳುತ್ತದೆ. ಮಾತ್ರವಲ್ಲ, ಈ ಸಮಯ ವ್ಯಯ ಮಾಡುವುದರಿಂದ ನಮಗೆ ಯಶಸ್ಸು ಸಿಗದೇ ಇರಲೂಬಹುದು, ಅಥವಾ ನಾವು ಹಾಕಿದಂತಹ ಯೋಜನೆ ಯಶಸ್ವಿಯಾಗದಿದ್ದರೆ ನಾವು ಅದಕ್ಕೆ ಬಳಸಿದಂತಹ ಸಮಯ ವ್ಯರ್ಥವಾಗುತ್ತದೆ. ಯೋಜಿಸುವಿಕೆಯು ಯಶಸ್ಸನ್ನು ಖಾತರಿಗೊಳಿಸುವುದಿಲ್ಲ. ಪ್ಲಾನಿಂಗ್ ಡಸ್ ನಾಟ್ ಗ್ಯಾರಂಟಿ ದ ಸಕ್ಸಸ್. ಸಂಸ್ಥೆಯೊಂದರ ಯಶಸ್ಸು ಉತ್ತಮ ಯೋಜನೆಯನ್ನು ಹಾಕಿಕೊಳ್ಳುವುದರ ಮೇಲೆ ನಿಂತಿದೆ. ಯೋಜನೆಯನ್ನು ಹಾಕಿಕೊಂಡ ಮೇಲೆ ಅದನ್ನು ಕಾರ್ಯಗತಗೊಳಿಸಿ ಮುಖ್ಯ ಉದ್ದೇಶವನ್ನು ಪೂರ್ತಿಗೊಳಿಸಬೇಕು. ಎಲ್ಲರ ಪ್ರಯತ್ನವನ್ನು ಒಂದು ನಿರ್ದಿಷ್ಟ ಉದ್ದೇಶದತ್ತ ಕೊಂಡೊಯ್ಯುವಲ್ಲಿ ಯೋಜನೆ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಆದರೆ ವ್ಯವಹಾರ ಸಂಸ್ಥೆಯಲ್ಲಿ ಕೆಲವೊಮ್ಮೆ ವ್ಯವಸ್ಥಾಪಕರು ಯೋಜನೆಯನ್ನು ಹಾಕಿಕೊಳ್ಳುವಾಗ ತಾವು ಹಿಂದೆ ತೆಗೆದುಕೊಂಡಂತಹ ಯೋಜನೆ ಅಥವಾ ಹಿಂದೆ ಯಶಸ್ಸನ್ನು ನೀಡಿದಂತಹ ಯೋಜನೆಯನ್ನೇ ಮುಂದುವರಿಸುವ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾರೆ. ಹಿಂದೆ ಯಶಸ್ಸನ್ನು ಗಳಿಸಿದಂತಹ ಅಥವಾ ಅಭ್ಯುದಯವನ್ನು ಸಾಧಿಸುವಂತಹ ಯೋಜನೆ, ನಾವು ಮುಂದಕ್ಕೆ ಅದನ್ನು ಮತ್ತೆ ಆ ಯೋಜನೆಯನ್ನೇ ಕಾರ್ಯಗತಗೊಳಿಸಿದರೆ ಅದು ಯಶಸ್ಸನ್ನು ಸಾಧಿಸಬಹುದು ಎನ್ನುವುದನ್ನು ಖಾತರಿಯಾಗಿ ಅಥವಾ ಸ್ಪಷ್ಟವಾಗಿ ಹೇಳಲು ಸಾಧ್ಯವಾಗುವುದಿಲ್ಲ. ನಾವು ಹಿಂದೆ ಯಶಸ್ಸನ್ನು ಗಳಿಸಿರಬಹುದು, ಆದರೆ ಮುಂದೆ ಭವಿಷ್ಯದಲ್ಲಿ ಅನೇಕ ಬದಲಾವಣೆಗಳಾಗುತ್ತವೆ. ಆ ಬದಲಾವಣೆಗಳಿಗೆ ವ್ಯವಸ್ಥಾಪಕ ವರ್ಗ ಅಥವಾ ಒಂದು ಸಂಸ್ಥೆ ತನ್ನನ್ನು ತಾನು ಹೊಂದಿಸಿಕೊಳ್ಳಬೇಕಾಗುತ್ತದೆ. ಆದುದರಿಂದ ಯೋಜನೆಯು ಯಶಸ್ಸನ್ನು ಖಾತರಿಗೊಳಿಸುವುದಿಲ್ಲ. ಒಟ್ಟಿನಲ್ಲಿ ಯೋಜನೆಯ ಮಿತಿಗಳು ಯೋಜನೆಯು ಕಠಿಣತೆಗೆ ಆಸ್ಪದ ನೀಡುತ್ತದೆ. ಚಲನಶೀಲ ಪರಿಸರದಲ್ಲಿ ಕಾರ್ಯನಿರ್ವಹಿಸದೇ ಇರಬಹುದು. ಯೋಜನೆಯು ಸೃಜನಶೀಲತೆಯನ್ನು ಕಡಿಮೆ ಮಾಡುತ್ತದೆ, ಅಪಾರ ವೆಚ್ಚವನ್ನು ಒಳಗೊಂಡಿದೆ ಮತ್ತು ಹೆಚ್ಚಿನ ಸಮಯವನ್ನು ನಾವು ವಿನಿಯೋಗ ಮಾಡಿಕೊಳ್ಳಬೇಕಾಗುತ್ತದೆ. ಇದು ಯಶಸ್ಸನ್ನು ಖಾತರಿಗೊಳಿಸುವುದಿಲ್ಲ. ಇಷ್ಟೆಲ್ಲ ಮಿತಿಗಳು ಯೋಜನೆಗಳಿಗೆ ಇದ್ದರೂ ಕೂಡ ಯೋಜನೆಗೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಇದು ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಮಹತ್ವವನ್ನು ನೀಡುತ್ತದೆ. ಒಂದು ವ್ಯವಹಾರ ಸಂಸ್ಥೆ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳುವಿಕೆಯಲ್ಲಿ ಯೋಜಿಸುವಿಕೆಯು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಇದು ಅತಿವ್ಯಾಪಿಸಿದ ವ್ಯರ್ಥ ಚಟುವಟಿಕೆಗಳನ್ನು ಕಡಿಮೆ ಮಾಡುತ್ತದೆ. ಅನಿಶ್ಚಿತವಾಗಿ ಅಥವಾ ನಮಗೆ ಅಕಸ್ಮಾತ್ತಾಗಿ ಬರುವಂತಹ ಸಮಸ್ಯೆಗಳನ್ನು ಸಂದರ್ಭಗಳನ್ನು ಎದುರಿಸುವಲ್ಲಿ ಯೋಜಿಸುವಿಕೆಯು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಇದು ಉತ್ತಮ ಸೃಜನಶೀಲತೆಗೆ ದಾರಿ ಮಾಡಿಕೊಡುತ್ತದೆ. ಹೊಸತರವಾದ ನಾವೀನ್ಯತೆ ಇರುವಂತಹ ಕಲ್ಪನೆಗಳಿಗೆ ಅವಕಾಶ ಮಾಡಿಕೊಡುತ್ತದೆ. ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಮಾತ್ರವಲ್ಲ, ಶಿಷ್ಟಗಳನ್ನು ನಿರ್ಧರಿಸುವುದರೊಂದಿಗೆ ಆ ಶಿಷ್ಟಗಳನ್ನು ಮತ್ತು ನಾವು ಕೆಲಸ ಮಾಡಿದಂಥ ಕೆಲಸ ಕಾರ್ಯಗಳನ್ನು ಪರಿಶೀಲಿಸಿದಾಗ ಮಧ್ಯದಲ್ಲಿ ಬರುವಂಥ ವ್ಯತ್ಯಾಸಗಳನ್ನು ಗುರುತಿಸಿ ಆ ವ್ಯತ್ಯಾಸಗಳು ಮುಂದೆ ಸಮಸ್ಯೆಗೆ ಆಗರವಾಗದ ಹಾಗೆ ನೋಡಿಕೊಳ್ಳುವಲ್ಲಿ ಯೋಜನೆ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಈ ರೀತಿ ಯೋಜಿಸುವಿಕೆಯ ಮಿತಿಗಳು ಹಾಗೂ ಪ್ರಾಮುಖ್ಯತೆಯನ್ನು ನಾವು ಗಮನಿಸಿದಾಗ ಯೋಜಿಸುವಿಕೆಯಿಂದ ಒಂದು ಸಂಸ್ಥೆಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗುತ್ತದೆ. ಮಾತ್ರವಲ್ಲ, ವ್ಯವಸ್ಥಾಪಕರು ತಮ್ಮ ಯಶಸ್ಸನ್ನು ಸಾಧಿಸುವಲ್ಲಿ ಸಫಲರಾಗಬಹುದು. ಎಲ್ಲರ ಪ್ರಯತ್ನವನ್ನು ಒಂದು ನಿರ್ದಿಷ್ಟ ಉದ್ದೇಶದತ್ತ ಕೊಂಡೊಯ್ಯುವಲ್ಲಿ ಯೋಜಿಸುವಿಕೆಯು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ.